ಕುಟುಂಬ ರಾಜಕಾರಣಕ್ಕೆ ತರೂರ್ ತಕರಾರು. ಕಾಂಗ್ರೆಸ್ ಪಕ್ಷದ ಅತ್ಯಂತ ಸುಶಿಕ್ಷಿತ, ಅನುಭವಿ ಮತ್ತು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವಿದ್ಯಮಾನಗಳ ಪರಿಣಿತಿಗೋಸ್ಕರ ಹೆಸರಾಗಿರುವ, ಸ್ವತಃ ಸೃಜನಶೀಲ ಸಾಹಿತಿ, ಕಾದಂಬರಿಕಾರ ಎಲ್ಲವೂ ಆಗಿರುವ ಡಾಕ್ಟರ್ ಶಶಿ ತರೂರ್ ತಿರುವನಂತಪುರದ ಲೋಕಸಭಾ ಸದಸ್ಯ ಅನ್ನೋದು ಎಲ್ರಿಗೂ ಗೊತ್ತಿದ್ದೆ. ಅದರ ಜೊತೆಗೆ ಒಬ್ಬ ಸ್ವತಂತ್ರ ಚಿಂತಕನಾಗಿ, ಬುದ್ಧಿಜೀವಿಯಾಗಿ ಆಗಾಗ್ಗೆ ಅವರು ಪ್ರಕಟಿಸುವ ರಾಜಕೀಯ ಅಭಿಪ್ರಾಯಗಳು ಕೂಡ ಸಾಕಷ್ಟು ಕೋಲಾಹಲವನ್ನು ಉಂಟು ಮಾಡ್ತಾ ಇವೆ. ಅದರಲ್ಲೂ ಅವರು ತಮ್ಮ ರಾಜಕೀಯ ತಾಣವನ್ನಾಗಿ ಗುರುತಿಸಿಕೊಂಡ್ರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ರಾಜ ಪರಿವಾರಕ್ಕೆ ಶಶಿ ತರೂರ್ ಹೇಳಿಕೆಗಳು ತುಂಬಾ ಕಸವಿಸು ಉಂಟು ಮಾಡ್ತಾ ಬಂದಿರೋದನ್ನ ಕಳೆದ 6 ತಿಂಗಳಿಂದ, ವಿಶೇಷವಾಗಿ ಆಪರೇಷನ್ ಸಿಂಧೂರ ನಡೆದಾಗ ಇಡೀ ರಾಷ್ಟ್ರಾದ್ಯಂತ ಕಂಪನಿಗಳು ಎಬ್ಸಿದ್ವು ಶಶಿ ತರೂರ್ ಅಭಿಪ್ರಾಯಗಳು. ಅದರಲ್ಲೂ ಆಪರೇಷನ್ ಸಿಂಧೂರ್ ಬಗ್ಗೆ ರಾಹುಲ್ ಗಾಂಧಿ ತಾಳಿದ ಹಗುರವಾದ ನಿಲುವು, ಬಾಲಿಶವಾದ ಅಭಿಪ್ರಾಯಗಳನ್ನು ಕುರಿತಂತೆ ಶಶಿ ತರೂರ್ ಪರೋಕ್ಷವಾಗಿ ಟೀಕೆ ಮಾಡಿದ್ರು. ಅದಷ್ಟೇ ಅಲ್ಲ, ನರೇಂದ್ರ ಮೋದಿ ಸರ್ಕಾರ ಕೈಗೊಂಡ ಕಾರ್ಯಾಚರಣೆಯನ್ನ ಸಮರ್ಥಿಸಿಕೊಂಡಿದ್ರು. ಕೇವಲ ಭಾರತದಲ್ಲಿ ಸಮರ್ಥಿಸಿಕೊಂಡಿದ್ದಷ್ಟೇ ಅಲ್ಲ, ಭಾರತ ಸರ್ಕಾರ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸಿದ 7 ಸಂಸದರ ನಿಯೋಗಗಳ ಪೈಕಿ ಒಂದಕ್ಕೆ ಶಶಿ ತರೂರ್ನೇ ನಾಯಕರಾಗಿ ನೇಮಿಸಿದ್ರು. ಸುಮಾರು 51 ಜನ ಸಂಸದರುಗಳಿದ್ದ, ರಾಜ್ಯಸಭೆ ಮತ್ತು ಲೋಕಸಭೆಗಳ ಸಂಸದರಿದ್ದ ಆ ನಿಯೋಗಗಳು, ಅದರಲ್ಲಿ ಹಿರಿಯ ಕಾಂಗ್ರೆಸ್ಸಿಗ, ಮಾಜಿ ಕಾಂಗ್ರೆಸ್ಸಿಗ ಗುಲಾಂ ನಬಿ ಆಜಾದ್ ಅವರು ಕೂಡ ಇದ್ರು, ಸಲ್ಮಾನ್ ಖುರ್ಷಿದ್ ಅವರು ಕೂಡ ಇದ್ರು, ಶಶಿ ತರೂರ್ ಕೂಡ ಇದ್ರು. ಅಂಡ್ ಶಶಿ ತರೂರ್ಗೆ ನಾಯಕತ್ವ ಕೊಡ್ಲಿಕ್ಕೆ ಕಾರಣ, ಅವರು ಈಗಾಗಲೇ ಕಳೆದ 2 ಅವಧಿಗೆ ಸಂಸತ್ತಿನ ವಿದೇಶಾಂಗ ವ್ಯವಹಾರಗಳ ಸಮಿತಿಯ, ಸದನ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್ ಆಗಿ ಕೆಲಸ ಮಾಡಿದ ಸುದೀರ್ಘ ಅನುಭವವಿರುವ ಶಶಿ ತರೂರ್ ತಮ್ಮ ಯೋಗ್ಯತೆ, ಅರ್ಹತೆ ಮತ್ತು ವೃತ್ತಿಪರ ಪರಿಣಿತಿಯಿಂದಾಗನೇ ಆ ಸ್ಥಾನಕ್ಕೆ ಅರ್ಹರಾಗಿದ್ದವರು. ಆ 7 ನಿಯೋಗಗಳು ಎಷ್ಟು ಚೆನ್ನಾಗಿ ವಿದೇಶದಲ್ಲಿ ತಮ್ಮ ಪಕ್ಷ ನಿಷ್ಠೆಯನ್ನ ಮರೆತುಬಿಟ್ಟು ದೇಶ ನಿಷ್ಠೆಯನ್ನು ಪ್ರದರ್ಶಿಸಿದ್ರು, ದೇಶ ಪ್ರೇಮವನ್ನು ಪ್ರದರ್ಶಿಸಿದ್ರು. ಅದರಲ್ಲೂ ತುಂಬಾ ವಿವಾದಾತ್ಮಕ ನಾಯಕನ ಅನ್ಸ್ಕೊಂಡಿರೋ AIAM ಪಕ್ಷದ ಸಂಸ್ಥಾಪಕ ಮತ್ತು ನಾಯಕ, ಅವರು ಕೂಡ ಅತ್ಯುತ್ತಮವಾಗಿ ನಿಜವಾದ ದೇಶ ಪ್ರೇಮಿಯಂತೆ ಪಾಕಿಸ್ತಾನವನ್ನ ಟೀಕಿಸಿದ್ರು, ಭಾರತದ ನಡೆಯನ್ನ ಸಮರ್ಥಿಸಿಕೊಂಡಿದ್ರು, ಅಸಾದುದ್ದೀನ್ ಓವೈಸಿ. ಹೀಗಿರುವಾಗ ಶಶಿ ತರೂರ್ ವಿಶೇಷತೆ ಏನು ಅಂತಂದ್ರೆ, ಇದೀಗ ಮತ್ತೊಂದು ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ. ಇದು ನೇರವಾಗಿ ಸ್ವಾತಂತ್ರ್ಯ ಬಂದಾಗಿನಿಂದ ಕೂಡ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿರುವ, ಆಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ತೀರಾ ಸರ್ವೇ ಸಾಮಾನ್ಯ ಅಂತ ಎಲ್ಲ ಪಕ್ಷಗಳಲ್ಲೂ ಹರಡಿರುವ ಈ ಕುಟುಂಬ ರಾಜಕಾರಣದ ಪಿಡುಗಿನ ಕುರಿತಂತೆ ಶಶಿ ತರೂರ್ ತಮ್ಮ ಮನದಾಳದ ಆಕ್ರೋಶವನ್ನು ಬಿಚ್ಚಿಟ್ಟಿದ್ದಾರೆ. ಪ್ರಾಜೆಕ್ಟ್ ಸಿಂಡಿಕೇಟ್ ಅನ್ನೋ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆ, ಅದು ತನ್ನನ್ನು ತಾನು ನಾನ್ ಪ್ರಾಫಿಟ್ ಮೀಡಿಯಾ ಹೌಸ್ ಅಂತ ಕರ್ಕೊಳ್ಳುತ್ತೆ. ಅದು ಮೂಲತಃ ಜೆಕ್ ರಿಪಬ್ಲಿಕ್ನ ರಾಜಧಾನಿ ಪ್ರಾಗ್ನಲ್ಲಿ ಅದರ ಕೇಂದ್ರ ಕಚೇರಿ ಇದೆ. ನ್ಯೂಯಾರ್ಕ್ ನಿಂದ ಅದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿದೆ. ಸುಮಾರು 80 ಜನ ವಿವಿಧ ದೇಶಗಳ ಬುದ್ಧಿಜೀವಿಗಳು, ಚಿಂತಕರು ತಮ್ಮ ಸ್ವತಂತ್ರ ಅಭಿಪ್ರಾಯವನ್ನು ಪ್ರಕಟಿಸಲಿಕ್ಕೆ ಅದು ಅವಕಾಶ ಮಾಡಿಕೊಟ್ಟಿದೆ. ಪ್ರತಿ ತಿಂಗಳಿಗೊಮ್ಮೆ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ವಿವಿಧ ದೇಶಗಳ ಚಿಂತಕರು ಪ್ರಕಟಿಸುವ ಅಭಿಪ್ರಾಯಗಳಿಗೆ ಅದು ಅವಕಾಶ ಒದಗಿಸ್ತಾ ಬಂದಿದೆ. ಈ ತಿಂಗಳು ಶಶಿ ತರೂರ್ ತಮ್ಮದೊಂದು ಲೇಖನವನ್ನ ಪ್ರಕಟಿಸಿದ್ದಾರೆ ಪ್ರಾಜೆಕ್ಟ್ ಸಿಂಡಿಕೇಟ್ ನಲ್ಲಿ. ಅದರ ಶೀರ್ಷಿಕೆನೆ ಬಹಳ ತೀಕ್ಷ್ಣವಾಗಿದೆ. ಇಂಡಿಯನ್ ಪಾಲಿಟಿಕ್ಸ್ ಆರ್ ಎ ಫ್ಯಾಮಿಲಿ ಬಿಸ್ನೆಸ್ ಅಂತ. ಇಂಡಿಯನ್ ಪಾಲಿಟಿಕ್ಸ್ ಆರ್ ಎ ಫ್ಯಾಮಿಲಿ ಬಿಸ್ನೆಸ್. ಭಾರತದ ರಾಜಕಾರಣ ಒಂದು ಕೌಟುಂಬಿಕ ವ್ಯಾಪಾರವಾಗಿಬಿಟ್ಟಿದೆ. ಕೌಟುಂಬಿಕ ವ್ಯಾಪಾರವಾಗಿರೋ ಭಾರತದ ರಾಜಕಾರಣ, ಅದು ಅದರ ಶೀರ್ಷಿಕೆಯ ಭಾವಾನುವಾದ. ಅವ್ರ ಪ್ರಕಾರ ಸ್ವಾತಂತ್ರ್ಯ ಬಂದಾಗಿನಿಂದ ಕೂಡ ಈ ನೆಹರು ಗಾಂಧಿ ಕುಟುಂಬ ವಂಶ ಪಾರಂಪರ್ಯ ಆಳ್ವಿಕೆ, ವಂಶ ಪಾರಂಪರ್ಯ ರಾಜಕಾರಣ ಅಂತ ಕುಟುಂಬ ರಾಜಕಾರಣವನ್ನ ಅದೊಂದು ಸಹಜ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಗಟ್ಟಿಗೊಳಿಸ್ತಾ ಬಂದ್ಬಿಟ್ಟಿದೆ. ಅಂದ್ರೆ ರಾಜಕೀಯ ನಾಯಕತ್ವ ಅಂತಂದ್ರೆ ಅದೊಂದು ಜನ್ಮಸಿದ್ಧ ಹಕ್ಕು. ಪೊಲಿಟಿಕಲ್ ಲೀಡರ್ಶಿಪ್ ಇಸ್ ಅ ಬರ್ತ್ ರೈಟ್ ಅನ್ನೋ ಪರಿಕಲ್ಪನೆಯನ್ನ ಗಟ್ಟಿಗೊಳಿಸ್ತಾ ಬಂದಿದೆ. ನೆಹರು ಗಾಂಧಿ ಫ್ಯಾಮಿಲಿ ಹ್ಯಾಸ್ ಸಿಮೆಂಟೆಡ್ ದ ಐಡಿಯಾ ಪೊಲಿಟಿಕಲ್ ಲೀಡರ್ಶಿಪ್ ಇಸ್ ಅ ಬರ್ತ್ ರೈಟ್ ಅಂತ. ನಾನು ಹುಟ್ಟಿದ್ದೆ ಪ್ರಧಾನಿ ಆಗ್ಲಿಕ್ಕೆ ಅನ್ನೋ ಒಂದು ಮುಖಭಾವ ರಾಹುಲ್ ಗಾಂಧಿ ಅವರಲ್ಲಾಗ್ಲಿ, ಪ್ರಿಯಾಂಕಾ ಗಾಂಧಿ ಅವರಲ್ಲಾಗಿ ಎದ್ದು ಕಾಣಿಸ್ತಾ ಇದೆ. ಇಲ್ಲದೆ ಹೋಗಿದ್ರೆ UPA ಸರ್ಕಾರದಲ್ಲಿ ಅವತ್ತಾಗ್ಲೇ ಲೋಕಸಭಾ ಸದಸ್ಯರಾಗಿದ್ದ ರಾಹುಲ್ ಗಾಂಧಿ ಡಾಕ್ಟರ್ ಮನಮೋಹನ್ ಸಿಂಗ್ ರಂತ ಒಬ್ಬ ಮೇಧಾವಿ ಅರ್ಥಶಾಸ್ತ್ರಜ್ಞನ ಕೈ ಕೆಳಗೆ ಮಂತ್ರಿಯಾಗಿ ಕೆಲಸ ಮಾಡಿ ತಮ್ಮ ಆಡಳಿತ ಸಾಮರ್ಥ್ಯ ಮತ್ತು ರಾಜಕೀಯ ಪ್ರತಿಭೆಯನ್ನು ಸಾಬೀತು ಮಾಡಬಹುದಾಗಿತ್ತು. ಇಲ್ಲ, ಅವತ್ತೇನೂ ಆಗ್ಲಿಲ್ಲ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿರೋವರೆಗೂ ಕೂಡ ಸೋನಿಯಾ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ ಮಂತ್ರಿ ಕೆಲಸಕ್ಕೆ ಒಪ್ಕೊಳ್ಳೇ ಇಲ್ಲ. ಯಾಕಂದ್ರೆ ಅವ್ರ ಗ್ರಹಿಕೆನೆ ಆ ಥರದ್ದು. ನಾವು ರಾಜ ಪರಿವಾರದವರು, ಈ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ
ಕಾಯಂ ಯಜಮಾನಿಕೆ ನಮ್ದು ಅಂದ್ಬಿಟ್ಟು ಅವ್ರ ಪದವಿಯಲ್ಲಿ ಇರಲಿ ಇಲ್ಲದೆ ಇರಲಿ, ಪಕ್ಷದ ಪದಾಧಿಕಾರಿ ಹುದ್ದೆಯಲ್ಲಿ ಇರಲಿ ಇಲ್ಲದೆ ಇರಲಿ, ಅಥವಾ ಪಕ್ಷಕ್ಕೆ ಯಾರೇ ಪ್ರಧಾನಮಂತ್ರಿ ಆಗಿರಲಿ ಅಥವಾ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿರಲಿ, ಯಜಮಾನರು ತಾವೇ ಅನ್ನೋ ಗ್ರಹಿಕೆಯಲ್ಲಿ ಸಾಗ್ ಬಂದಿದ್ದಾರಲ್ವಾ, ಇದನ್ನೇ ಅವರು ಟೀಕಿಸಿರೋದು. ಇದರಿಂದಾಗಿ ಭಾರತದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕಂಟಕ ಎದುರಾಗಿದೆ. ಇದು ಕೇವಲ ಗಾಂಧಿ ನೆಹರು ಪರಿವಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದನ್ನು ಕೂಡ ಬಹಳ ವಿಸ್ತರಿಸಿ ನಿರೂಪಣೆ ಮಾಡಿದ್ದಾರೆ ಶಶಿ ತರೂರ್. ಅವ್ರ ಪ್ರಕಾರ ಕಾಶ್ಮೀರದಿಂದ ತಮಿಳುನಾಡಿನವರೆಗೂ ಕೂಡ ಎಲ್ಲ ಕಡೆ ಬಹುತೇಕ ಪಕ್ಷಗಳಲ್ಲಿ ಇವು ಪಕ್ಷ ರಾಜಕಾರಣವನ್ನು ಮೀರಿ ಇವತ್ತು ಕುಟುಂಬ ರಾಜಕಾರಣ ಅನ್ನೋದು ವ್ಯಾಪಕವಾದ ಪಿಡುಗಿನಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಮಾರಕ ಪಿಡುಗಾಗಿ ಹರಡ್ಕೊಂಡ್ಬಿಟ್ಟಿದೆ. ಅದು ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಕೂಡ ವಿವಿಧ ಪಕ್ಷಗಳಲ್ಲಿ ಕುಟುಂಬ ರಾಜಕಾರಣದ ಈ ಪಿಡುಗು ವಿಸ್ತರಿಸ್ತಾ ಹೊರಟಿದೆ. ಇದರಿಂದಾಗಿ ಏನಾಗ್ತಾ ಇದೆ ಅಂತಂದ್ರೆ, ಸಹಜ ಪ್ರತಿಭೆ, ಪರಿಶ್ರಮ ಮತ್ತು ಬೇರು ಮಟ್ಟದ ಸಂಘಟನಾ ಸಾಮರ್ಥ್ಯ ಮತ್ತು ಆಡಳಿತದ ಸೂಕ್ಷ್ಮತೆಗಳನ್ನ ಅರಿತುಕೊಂಡಿರೋರೆಲ್ಲರೂ ಕೂಡ ಅತಂತ್ರರಾಗಿ ಉಳ್ಕೋಬೇಕಾಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಬಹುತೇಕ ರಾಜಕೀಯ ಪಕ್ಷಗಳಲ್ಲಿ ಕಾರ್ಯಕರ್ತನಾಗೆ ಉಳಿತಾನೆ, ಮಂತ್ರಿ ಮಗ ಮಂತ್ರಿ ಆಗ್ತಾನೆ, MLA ಮಗ MLA ಆಗ್ತಾನೆ, MP ಮಗ MP ಆಗ್ತಾ ಇರ್ತಾನೆ. ಇದರೊಂದು ಸಹಜ ಪ್ರವೃತ್ತಿ ಅನ್ನೋಂಗೆ, ಸಹಜ ರಾಜಕೀಯ ಆಚಾರ ಸಂಹಿತೆ ಅನ್ನೋ ರೀತಿಯಲ್ಲಿ ಈ ವಿಚಾರವನ್ನ, ಈ ಪದ್ಧತಿಯನ್ನ, ಈ ಪ್ರಜಾತಂತ್ರ ವಿರೋಧಿ ಪದ್ಧತಿಯನ್ನ ಗಟ್ಟಿಗೊಳಿಸಿರೋದು ಈ ನೆಹರು ಗಾಂಧಿ ಕುಟುಂಬ. ಅವರ ಪಡಿಯಚ್ಚಿನಂತೆ ನೋಡಿ, ಬಿಜೆಪಿಯನ್ನ ಕೋಮುವಾದಿ ಪಕ್ಷ ಅಂತ ಕರೀತಾ ಇರ್ತಾರೆ. ಹೌದು, ಅದು ಕಮ್ಯುನಲ್ ಪಾರ್ಟಿ ಅಂತ ಕರೀತಾರೆ. ಬಿಜೆಪಿಯ ಕೋಮುವಾದಕ್ಕೆ ಪರ್ಯಾಯವಾಗಿರೋದೇನು? ಈ ಸ್ವಘೋಷಿತ ಸೆಕ್ಯುಲರ್ ಪಾರ್ಟಿಗಳೆಲ್ಲವೂ ಕೂಡ ಕುಟುಂಬ ರಾಜಕಾರಣದಿಂದ ಕೊಳೆತು ಹೋಗ್ತಾ ಇದ್ದಾವೆ. ನೋಡಿ, ಜಮ್ಮು ಅಂಡ್ ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಕೂಡ ವಂಶ ಪಾರಂಪರ್ಯ ರಾಜಕೀಯ. ಅವರ ಪ್ರತಿಪಕ್ಷ, ಅಲ್ಲಿ ವಿರೋಧ ಪಕ್ಷವಾಗಿರೋ PDP ಕೂಡ, ಅದು ಮೆಹಬೂಬಾ ಮುಫ್ತಿ, ಅದು ಕೂಡ ಕುಟುಂಬ ರಾಜಕಾರಣದ ಕುಡಿಗಳೇ. ಅದಾದ ನಂತರ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಕುಟುಂಬ, ಒಂದು ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಕುಟುಂಬದ 13 ಜನ ಮಂತ್ರಿ, ಶಾಸಕ ಅಥವಾ ಸಂಸದರ ಸ್ಥಾನದಲ್ಲಿದ್ರು. ಒಂದೇ ಕುಟುಂಬದ 13 ಜನ ವಿವಿಧ ಸಂವಿಧಾನಕ ಹುದ್ದೆಗಳನ್ನು, ಚುನಾಯಿತ ಹುದ್ದೆಗಳನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು. ಅದೇ ರೀತಿ ಬಿಹಾರ್ನಲ್ಲಿ ಇವತ್ತಿಗೂ ಕೂಡ ಮುಂದುವರೆದಿರೋದು ಲಲ್ಲೂ ಪ್ರಸಾದ್ ಯಾದವ್ ಅವರ ಕುಟುಂಬ ರಾಜಕಾರಣ. ಅದಕ್ಕೆ ಪರ್ಯಾಯವಾಗಿ ರಾಮ್ ವಿಲಾಸ್ ಪಾಸ್ವಾನ್ ಅವ್ರ ಮಗ ಚಿರಾಗ್ ಪಾಸ್ವಾನ್ ಕೂಡ ಕುಟುಂಬ ರಾಜಕಾರಣದ ಕುಡಿಯೇ. ಮಧ್ಯಪ್ರದೇಶದಲ್ಲಿ ಹೌದು, ಜ್ಯೋತಿರಾದಿತ್ಯ ಸಿಂಧ್ಯಾ ಕೂಡ ಅವರ ತಂದೆ ಮಾಧವರಾವ್ ಸಿಂಧ್ಯಾ ಅವರ ಪುತ್ರ ಅನ್ನೋ ಕಾರಣಕ್ಕಾಗಿ ರಾಜಕಾರಣದಲ್ಲಿ ಬಂದ್ರು. ಆದ್ರೆ ಅವರು ಆ ಪಕ್ಷದ ಹೈಕಮಾಂಡಿನ ಭಾಗವಾಗಿರಲಿಲ್ಲ. ಅದನ್ನ ನಾವು ಗಮನಿಸಬೇಕು. ಮಹಾರಾಷ್ಟ್ರದಲ್ಲಿ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದ ಶಿವಸೇನೆಯಲ್ಲಿ ಮೊದಲು ಕುಟುಂಬ ರಾಜಕಾರಣ ಇರಲಿಲ್ಲ. ಬಾಳ್ ಸಾಹೇಬ್ ಅದರ ಸಂಸ್ಥಾಪಕರು ಇರೋವರೆಗೂ ಕೂಡ ಅವರೊಬ್ಬ ನೈತಿಕ ಮತ್ತು ರಾಜಕೀಯ ಮಾರ್ಗದರ್ಶಕರಾಗೇ ಇದ್ರು. ಅದರಲ್ಲೂ ಮರಾಠ ಅಸ್ಮಿತೆಯ ಸಂಕೇತವಾಗಿದ್ರು ಬಾಳ್ ಠಾಕ್ರೆ. ನೇರವಾಗಿ ತಾವೇ ರಾಜಕಾರಣಕ್ಕೆ ಬರ್ತಾ ಇರಲಿಲ್ಲ. ಆದ್ರೆ ಅವರ ಪುತ್ರ ಉದ್ಧವ್ ಠಾಕ್ರೆ, ತದನಂತರ ಅವರ ಮೊಮ್ಮಗ ಅಜಿತ್ ಠಾಕ್ರೆ, ಅವರೆಲ್ಲರೂ ಕೂಡ ಈಗಾಗಲೇ ಸಾಲಾಗಿ ನಿಂತುಬಿಟ್ಟಿದ್ದಾರೆ. ಒಬ್ಬರಾದ್ಮೇಲೆ ಒಬ್ರು ಕುಟುಂಬದ ವಾರಸುದಾರರ ತರ ರಾಜಕಾರಣಕ್ಕೆ ಪ್ರವೇಶ ಕೊಡ್ತಾ ಇದ್ದಾರೆ. ಶರದ್ ಪವಾರ್ ಅವರ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಕೂಡ ಅಷ್ಟೇ. ಶರದ್ ಪವಾರ್ ಒಂದ್ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರು AICC ಅಧ್ಯಕ್ಷರಾದಾಗ ಕಾಂಗ್ರೆಸ್ನ ಕುಟುಂಬ ರಾಜಕಾರಣವನ್ನು ಧಿಕ್ಕರಿಸ್ಬಿಟ್ಟು ತಮ್ಮದೇ ಒಂದು ಪಕ್ಷವನ್ನು ಕಟ್ಕೊಂಡಿದ್ರು. AICCಗೆ ಪ್ರತಿಯಾಗಿ NCP ಪಕ್ಷವನ್ನು ಸ್ಥಾಪಿಸಿಕೊಂಡಿದ್ರು, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ. ಅಲ್ಲೂ ಕೂಡ ಅಷ್ಟೇ, ಅವರ ಉತ್ತರಾಧಿಕಾರಿ, ಅವರ ಸೋದರ ಸಂಬಂಧಿ ಅಜಿತ್ ಪವಾರ್ ಅಥವಾ ಅವರ ಮಗಳು ಸುಪ್ರಿಯಾ ಸುಳೆ ಈಗಾಗಲೇ ಹಲವಾರು ಅವಧಿಗೆ ಲೋಕಸಭಾ ಸದಸ್ಯರಾಗಿಬಿಟ್ಟಿದ್ದಾರೆ. ಕರ್ನಾಟಕದಲ್ಲೂ ಅಷ್ಟೇ ದೇವೇಗೌಡರ ಕುಟುಂಬ, ಯಡಿಯೂರಪ್ಪ ಕುಟುಂಬ, ಇದೀಗ ಸಿದ್ದರಾಮಯ್ಯ ಕುಟುಂಬ, ಜಾರಕಿಹೊಳಿ ಕುಟುಂಬ, ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಕೂಡ ತೀರಾ ಇತ್ತೀಚೆಗೆ ಎಂಟ್ರಿ ಕೊಟ್ಟಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ತಮ್ಮನನ್ನು MLC ಮಾಡಿದ್ರು. ತಮ್ಮ ಸುಪುತ್ರನನ್ನ ಲೋಕಸಭಾ ಸದಸ್ಯನ ಮಾಡ್ಲಿಕ್ಕೆ ಹೊರಟಿದ್ರು. ಅವರ ಪ್ರಯತ್ನ ವಿಫಲವಾಯಿತು. ಅವರದೇ ಪಕ್ಷದ ನಾಯಕರು ಅದನ್ನು ಭಂಗಗೊಳಿಸ್ಬಿಟ್ರು. ಇನ್ನು ತಮಿಳುನಾಡಿನಲ್ಲಂತೂ ಕೂಡ ಕಳೆದ 56 ವರ್ಷಗಳಿಂದ ಹೌದು, ದ್ರಾಮುಕ ಪಕ್ಷಗಳ ರಾಜಕಾರಣ ಶುರುವಾಯಿತು. ಕಾಂಗ್ರೆಸ್ ವಿರೋಧಿ ರಾಜಕಾರಣವೇ ಆಗಿತ್ತದು. ಅದು ಬ್ರಾಹ್ಮಣನಿಂದನೆ ಮತ್ತು ಹಿಂದಿ ವಿರೋಧ, ಅವೆರಡು ಅಂಶಗಳ ಕಾರ್ಯಕ್ರಮವನ್ನು ಇಟ್ಕೊಂಡ್ಬಿಟ್ಟು ಅಸ್ತಿತ್ವಕ್ಕೆ ಬಂದ ದ್ರಾಮುಕ ಪಕ್ಷಗಳಷ್ಟೇ. ಕರುಣಾನಿಧಿ ಕುಟುಂಬ ವಿವಿಧ ತಲೆಮಾರುಗಳವರೆಗೂ ಹರಡ್ತಾ ಹೋಗ್ತಾ ಇದೆ. ಕರುಣಾನಿಧಿಯ ನಂತರ ಸ್ಟಾಲಿನ್ ಕಜಿನ್ ಸ್ಟೆಪ್ ಸಿಸ್ಟರ್ ಕನ್ನಿಮೌಲಿ, ಅದೇ ರೀತಿ ಅವರ ಇತರ ಸೋದರ ಸಂಬಂಧಿಗಳು ಎಲ್ಲರೂ ಕೂಡ ಆ DMK ಪಕ್ಷದ ರಾಜಕಾರಣವನ್ನ ಕಂಟ್ರೋಲ್ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಪರ್ಯಾಯ ಶಕ್ತಿ ಕೇಂದ್ರವಾಗಿ ಜಯಲಲಿತಾ, ಆಕೆ ಅವಿವಾಹಿತ ಆಗಿದ್ರಿಂದ ಅಲ್ಲಿ ಕುಟುಂಬ ರಾಜಕಾರಣ ಮುಂದುವರಿಕೆ ಅವಕಾಶ ಇರಲಿಲ್ಲ. ಆದ್ರೆ ಅವರು ಕೂಡ DMK ಪಕ್ಷದ ಕೌಟುಂಬಿಕ ಯಜಮಾನಿಕೆಗೆ ಒಂದು ಪ್ರಬಲ ಸವಾಲಾಗಿ ಹೊರಹೊಮ್ಮಿದ್ರು. ಅವರ ಬ್ರಾಹ್ಮಣ ವಿರೋಧಿ ಸಿದ್ಧಾಂತ ಕೂಡ ನಗುಪಾಟ್ಲಾಗಿ ಹೋಗ್ಬಿಡ್ತು. ಈ ದ್ರಾಮುಕ ಪಕ್ಷ, ಈ ಜಯಲಲಿತಾ ಒಬ್ಬ ಪ್ರಚಂಡ ನಾಯಕಿಯಾಗಿ ಹೊರಹೊಮ್ಮಿದ ಮೇಲೆ. ಅದಾದ ನಂತರ ಆಂಧ್ರ ಪ್ರದೇಶದಲ್ಲೂ ಕೂಡ ಅಷ್ಟೇ, ಅದು BRS ಪಕ್ಷ ಅಂತ ಕರ್ಕೊಂಡ್ರು. BRS ಪಕ್ಷವಾಗ್ಲಿ
ಅಥವಾ ಆಂಧ್ರ ಪ್ರದೇಶದ ತೆಲುಗುದೇಶಂ ಪಾರ್ಟಿ ಆಗ್ಲಿ, ಅಲ್ಲೆಲ್ಲ ಕಡೆ ಕುಟುಂಬ ರಾಜಕಾರಣವೇ. ಒಬ್ಬರಾದ್ಮೇಲೆ ಆ ಕುಟುಂಬದ ವಾರಸುದಾರರುಗಳೇ ಆ ಪಕ್ಷದ ವಾರಸುದಾರರು ಆಗ್ತಾ ಇರೋ ಒಂದು ಪ್ರಕ್ರಿಯೆನ ನಾವು ನೋಡ್ತಾ ಬಂದಿದ್ದೇವೆ. ಇವ್ರನ್ನ ಎಲ್ಲರನ್ನೂ ಕೂಡ ನೆಪೋ ಕಿಡ್ಸ್ ಅಂತ ಕರಿತಾ ಇದ್ದಾರೆ ಇವತ್ತು ಮಾಧ್ಯಮಗಳಲ್ಲಿ. ಅದೇ ನೆಪೋ ಕಿಡ್ಸ್ ಅಂತಂದ್ರೆ ಇವರೆಲ್ಲ ಸ್ವಜನ ಪಕ್ಷಪಾತದ ಕುಡಿಗಳು. ಯಾಕಂದ್ರೆ ನಾವು ಜಾತಿಯನ್ನೇ ಸ್ವಜನ ಪಕ್ಷಪಾತದ ಅತ್ಯಂತ ಹೇಯ ಸ್ಥಿತಿ ಅಂತ ಬಣ್ಣಿಸ್ತಾರೆ. ವಿಶೇಷವಾಗಿ ನನ್ನ ಪತ್ರಿಕೋದ್ಯಮದ ಗುರು ಮತ್ತು ಕರ್ನಾಟಕದ ಸುಪ್ರಸಿದ್ಧ ಲೇಖಕರು, ಸಾಹಿತಿ, ಕವಿ, ನಾಟಕಕಾರ, ಬಹುಮುಖ ಪ್ರತಿಭೆಯ ಒಂದು ದೈತ್ಯ ಶಕ್ತಿಯಾಗಿದ್ದ ಲಂಕೇಶ್ ಅವ್ರು ಹೇಳ್ತಾ ಇದ್ರು ಯಾವತ್ತು, ಕ್ಯಾಸ್ಟ್ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ನೆಪೋಟಿಸಮ್ ಅಂತ. ಜಾತಿಯೇ ಸ್ವಜನ ಪಕ್ಷಪಾತದ ಅತ್ಯಂತ ಕೆಟ್ಟ ಸ್ಥಿತಿ ಅಂತ ಅನ್ಸ್ಕೊಂಡ್ರೆ ಕುಟುಂಬ ರಾಜಕಾರಣ ಜಾತೀಯತೆಗಿಂತ ಕೆಟ್ಟದ್ದು. ಯಾಕೆಂತಂದ್ರೆ ಜಾತೀಯತೆ ಅನ್ನೋದೊಂದು, ಕುಟುಂಬ ರಾಜಕಾರಣ ಅನ್ನೋದೊಂದು ಕ್ಲೋಸ್ ಕಮ್ಯುನಿಟಿ, ಅದೊಂದು ಗೇಟೆಡ್ ಕಮ್ಯುನಿಟಿ ಇದ್ದಂಗೆ. ಅಲ್ಲಿ ತಂದೆ ಅಥವಾ ತಾಯಿ, ತದನಂತರ ಮಕ್ಕಳು, ಮೊಮ್ಮಕ್ಕಳು, ಅವ್ರಿಗೆ ಮಾತ್ರ ಅಲ್ಲಿ ಎಂಟ್ರಿ ಇರುತ್ತೆ. ಉಳಿದವ್ರಿಗೆ ಯಾರಿಗೂ ಅಲ್ಲಿ ಪ್ರವೇಶ ಇಲ್ವೇ ಇಲ್ಲ. ತಮ್ಮ ಪಕ್ಷದ ಇತರ ಹಿರಿಯ ನಾಯಕರು ತಮಗಿಂತ ಹೆಚ್ಚು ಪ್ರತಿಭಾಶಾಲಿಗಳು, ಅನುಭವಿಗಳು, ಸಮರ್ಥರು ಮತ್ತು ವಿವಿಧ ವೃತ್ತಿ ರಂಗಗಳ ಪರಿಣಿತರಾಗಿದ್ರು ಕೂಡ ಅವ್ರು ಯಾರೂ ಕೂಡ ಇವ್ರಿಗಿಂತ ದೊಡ್ಡವರು ಅಲ್ಲವೇ ಅಲ್ಲ. ಬಸವಣ್ಣವರು ಕಲ್ಯಾಣ ಕ್ರಾಂತಿಯ ಕಾಲದಲ್ಲಿ ಹೇಳಿದ್ರು, ನನಗಿಂತ ಹಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ತಮ್ಮನ್ನು ತಾವು ಆ ವಿನಮ್ರತೆಯ ಹಂತಕ್ಕೆ ಸೀಮಿತಗೊಳಿಸ್ಕೊಂಡಿದ್ರು. ಆ ವಿನಮ್ರತೆ ಇವತ್ತಿನ ರಾಜಕೀಯ ಕುಟುಂಬಗಳಲ್ಲಿ ಕಾಣಿಸ್ತಾ ಇಲ್ಲ. ನೋಡಿ, ಇವರು 2004ರಲ್ಲಿ ರಾಹುಲ್ ಗಾಂಧಿಯವರು ರಂಗ ಪ್ರವೇಶ ಮಾಡಿದ್ರು, ನೇರವಾಗಿ ಲೋಕಸಭೆಗೆ ಆರಿಸಿ ಬಂದ್ರು. ಅವ್ರು ಏನು ಟಿಕೆಟ್ಗಾಗಿ ಪ್ರಯತ್ನ ಮಾಡ್ಬೇಕಾಗಿರ್ಲಿಲ್ಲ, ಅರ್ಜಿ ಹಾಕ್ಬೇಕಾಗಿರ್ಲಿಲ್ಲ. ಸೋನಿಯಾ ಗಾಂಧಿ ಅವರ ಪುತ್ರ ಅಂತಂದ್ರೆ ನೇರವಾಗಿ ಅವ್ರಿಗೆ ಟಿಕೆಟ್ ಸಿಕ್ತವು. ಅದೇ ರೀತಿ ಲ್ಯಾಟ್ರಲ್ ಎಂಟ್ರಿ ಅಂತ ಕರೀತಾರೆ. ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಒಂದು ಆ ಥರದ್ದು ವಿಶೇಷ ಎಂಟ್ರಿ ಸಿಗುತ್ತೆ ಇವ್ರಿಗೆಲ್ಲ. ಹಾಗೇನೆ ರಾಹುಲ್ ಗಾಂಧಿ ನೇರವಾಗಿ ಲೋಕಸಭಾ ಸದಸ್ಯರಾಗ್ಬಿಟ್ರು. ಅದಾದ ನಂತರ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಮೊದಲು ಉಪಾಧ್ಯಕ್ಷರಾಗಿದ್ರು, ಆಗ ಅವ್ರ ತಾಯಿನೇ ಅಧ್ಯಕ್ಷರಾಗಿದ್ರು. ಅವರ ತಾಯಿ ನಂತರ ತಾವೇ ಅಧ್ಯಕ್ಷರಾದ್ರು. 2019 ಲೋಕಸಭಾ ಚುನಾವಣೆ ಇಲ್ಲಾದ ಹೀನಾಯ ಸೋಲಿನ ನೈತಿಕ ಹೊಣೆಗಾರಿಕೆ ಒಪ್ಕೊಂಡ್ಬಿಟ್ಟು ಆ ಪದವಿಯನ್ನು ಬಿಟ್ಕೊಟ್ರು. ಅದಾದ ನಂತರ ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೀತು. ನಮ್ಮವರೇ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ನ ಚುನಾಯಿತ ಅಧ್ಯಕ್ಷರು ನಿಜ. ಆದ್ರೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾರು ಲೆಕ್ಕಕ್ಕೆ ಇಟ್ಟಿಲ್ಲ. ಅವ್ರಿಗೆ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ತದನಂತರ ಪ್ರಿಯಾಂಕಾ ವಾದ್ರಾ ಗಾಂಧಿ. ನೋಡಿ, ಪ್ರಿಯಾಂಕಾ ವಾದ್ರಾ ಗಾಂಧಿ ಕೇವಲ 4 ವರ್ಷಗಳ ಹಿಂದೆ ಎಂಟ್ರಿ ಕೊಟ್ಟಿದ್ದೆ ಅವರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾಗ್ಬಿಟ್ರು, CWC ಸದಸ್ಯರಾದ್ರು. ಅದಾದ ನಂತರ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆಫ್ ಉತ್ತರ ಪ್ರದೇಶ್ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. 2022ರ ಅಸೆಂಬ್ಲಿ ಚುನಾವಣೆಯಲ್ಲಿ ತಾನೇ ಸಂಭಾವ್ಯ ಮುಖ್ಯಮಂತ್ರಿ ಅನ್ನೋ ಹಾಗೆ ಆ ಚುನಾವಣಾ ಪ್ರಚಾರದ ಜವಾಬ್ದಾರಿ ವಹಿಸಿಕೊಂಡಿದ್ದ ಪ್ರಿಯಾಂಕಾ ಗಾಂಧಿ ಅವರ ಸಾಧನೆ ಏನ್ ಗೊತ್ತಾ? 403 ಸಂಖ್ಯಾಬಲ ಇರೋ ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದ, ಅವರ ನೇತೃತ್ವದ ಕಾಂಗ್ರೆಸ್ಗೆ ಬಂದ ಕೇವಲ 2 ಸೀಟ್ ಮಾತ್ರ. ಇದನ್ನ ಯಾರು ಕೂಡ ವೈಫಲ್ಯ ಅಂತ ಯಾರು ಟೀಕ್ಸೋ ಹಾಗಿಲ್ಲ. ಅಲ್ಲಿ ಟೀಕ್ಸಿದ್ರೆ ಪಕ್ಷದ ಉಚ್ಚಾಟನೆಗೊಳ್ತೀರಿ ಅಥವಾ ಸಸ್ಪೆಂಡ್ ಆಗ್ತೀರಿ. ಕುಟುಂಬ ರಾಜಕಾರಣದ ಇತಿಮಿತಿಗಳೇನು ಅಂತಂದ್ರೆ ಇದು ಮೆರಿಟಾಕ್ರಸಿಯನ್ನು ಸೀಮಿತಗೊಳಿಸ್ಬಿಡುತ್ತೆ. ಆ ಪ್ರತಿಭಾ ಸಂಪನ್ಮೂಲಗಳು ಏನಿರುತ್ತೆ ಸೀಮಿತಗೊಳಿಸ್ಬಿಡುತ್ತೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಕುಟುಂಬ ರಾಜಕಾರಣದ ಕುಡಿ ಅಂತಂದ್ರೆ ನಮಗೆ ರಾಜಕಾರಣ ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ನಮಗೆ ನಾಯಕತ್ವದ ಗುಣಗಳೆಲ್ಲ ನಮ್ಮ ವಂಶವಾಹಿಯ ಮೂಲಕ ಸಹಜವಾಗಿ ಬಂದಿರುತ್ತೆ. ಹೀಗಾಗಿ ನಾವೇ ಒಂದು ರಾಜ್ಯದ ಅಥವಾ ರಾಷ್ಟ್ರದ ಸಹಜ ವಾರಸುದಾರರನ್ನ ನಂಬಿಕೆ. ಶಶಿ ತರೂರ್ ಹೇಳೋ ಪ್ರಕಾರ ಇದು ಕೇವಲ ಭಾರತದ ಕುಟುಂಬಗಳಿಗೆ ಸೀಮಿತವಾಗಿಲ್ಲ. ನೋಡಿ, ಸೆಕ್ಯುಲರ್ ಪಾರ್ಟಿಗಳಲ್ಲೆಲ್ಲ ಕುಟುಂಬ ರಾಜಕಾರಣವಿದ್ರೆ ಅದು ಹೇಗೆ ಅದು ಸೆಕ್ಯುಲರ್ ಆಗ್ಲಿಕ್ಕೆ ಸಾಧ್ಯ? ಸೆಕ್ಯುಲರಿಸಂ ಅಂದ್ರೆ ಎಲ್ಲ ಬಗೆಯ ಸ್ವಜನ ಪಕ್ಷಪಾತದ ನಿರಾಕರಣೆ ಸೆಕ್ಯುಲರಿಸಂ. ಎಲ್ಲಿ ಪಕ್ಷಪಾತವಿರುತ್ತೋ ಅದು ಕ್ಯಾಸ್ಟಿಸಮ್ ಅಥವಾ ಕಮ್ಯುನಿಸಂ ಆಗೋಗ್ಬಿಡುತ್ತೆ. ಕೋಮುವಾದ ಅಥವಾ ಜಾತಿವಾದ ಅಂತಂದ್ರೆ ಅದು ನೆಪೋಟಿಸಂ, ಫೇವರಿಟಿಸಂ. ಸ್ವಜನ ಪಕ್ಷಪಾತ ಎಲ್ಲಿರುತ್ತೋ ಅಲ್ಲಿ ಸೆಕ್ಯುಲರಿಸಂ ಆಗ್ಲಿ ಡೆಮಾಕ್ರಸಿ ಆಗ್ಲಿ ಇರೋದೇ ಇಲ್ಲ. ಅದಕ್ಕೆ ಅವರು ಗಟ್ಟಿಯಾಗಿ ಪ್ರತಿಪಾದಿಸಿದ್ದಾರೆ. ಶಶಿ ತರೂರ್ ಹೇಳ್ತಾ ಇರೋದು, ನಾವು ಡೈನಾಸ್ಟಿಕ್ ಪಾಲಿಟಿಕ್ಸ್ ಬದಲು ಮೆರಿಟಾಕ್ರಸಿಗೆ ಮಹತ್ವ ಕೊಟ್ಟಾಗ ಮಾತ್ರ ಭಾರತ ನಿಜವಾದ ಅರ್ಥದಲ್ಲಿ ಆ ಪ್ರಜಾಪ್ರಭುತ್ವದ ಆದರ್ಶಗಳಿದೆಯಲ್ಲ, ಆಫ್ ದ ಪೀಪಲ್, ಬೈ ದ ಪೀಪಲ್, ಆರ್ ಫಾರ್ ದ ಪೀಪಲ್ ಅನ್ನೋ ತತ್ವಗಳನ್ನ ಸಾಕಾರಗೊಳಿಸುವುದು ಸಾಧ್ಯವಾಗುತ್ತೆ. ಅವರು ಎಚ್ಚರಿಸಿದ್ದಾರೆ. ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲೂ ಕೂಡ, ಅದು ಶ್ರೀಲಂಕಾ, ಬಾಂಗ್ಲಾದೇಶ್ ಅಥವಾ ನೇಪಾಳ್, ಎಲ್ಲ ಕಡೆ ಈ ಕುಟುಂಬ ರಾಜಕಾರಣದ ಘೋರವಾದ ಅನಾಹುತವನ್ನ ನಾವು ಕಂಡಿದ್ದೇವೆ. ಪಾಕಿಸ್ತಾನದಲ್ಲಿ ಕೂಡ ಕುಟುಂಬ ರಾಜಕಾರಣ ಏನೆಲ್ಲ ಅಪಾಯವನ್ನು ಉಂಟು ಮಾಡಿದೆ ಅನ್ನೋದನ್ನ ನಾವು ಗಮನಿಸುತ್ತೇವೆ. ಅದರಿಂದಾಗಿ ಶಶಿ ತರೂರ್ ಅವರ ಹೇಳಿಕೆ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಶಹದಾದ್ ಪೂನಾವಾಲಾ ತಕ್ಷಣವೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ನ ರಾಜ ಪರಿವಾರನ ಎದುರು ಹಾಕೊಳ್ಳೋದು ಬಹಳ ಅಪಾಯಕಾರಿ. ಆ ಕುಟುಂಬ
ಆ ಕುಟುಂಬಕ್ಕೆ ತೀವ್ರವಾದ ಸೇಡು ಪ್ರತಿಕಾರದ ಭಾವನೆ ಇದೆ. ಶಶಿ ತರೂರ್ ಅವ್ರಿಗೆ ಅವರ ಹೇಳಿಕೆಯಿಂದ ಏನು ಅಪಾಯ ಕಾದಿದೆಯೋ ದೇವರೇ ಬಲ್ಲ. ಅವರು ಎಚ್ಚರಿಕೆಯಿಂದ ಇರಲಿ ಅಂದ್ಬಿಟ್ಟು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೇ ಇರಲಿ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಕುಟುಂಬ ರಾಜಕಾರಣದ ಬಗ್ಗೆ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಸ್ವತಃ ನರೇಂದ್ರ ಮೋದಿಯವರೇ ಕಳೆದ 3 ವರ್ಷಗಳಿಂದ ವಿವಿಧ ವೇದಿಕೆಗಳಿಂದ ಪ್ರತಿಪಾದಿಸ್ತಾ ಬಂದ್ರು. ಜಾತಿವಾದ್, ಪರಿವಾರವಾದ್ ಮತ್ತು ಭ್ರಷ್ಟಾಚಾರ, ಇವು 3 ಅನಿಷ್ಟಗಳು ಲೀಚ್ಗಳ ತರ ಪ್ರಜಾಪ್ರಭುತ್ವ ಹಂದರವನ್ನೇ ಹೆಕ್ಕಿ ತಿಂತಾ ಇದ್ದಾವೆ, ರಕ್ತವನ್ನೇ ಹೀರ್ತಾ ಇದ್ದಾವೆ ಅಂತ ಎಚ್ಚರಿಸ್ತಾ ಬಂದ್ರು. ಇದೀಗ ಶಶಿ ತರೂರ್ ಈ ಚಿಂತನೆಗೆ ಒಂದು ಅಕ್ಷರ ರೂಪದಲ್ಲಿ ಧ್ವನಿ ಕೊಟ್ಟಿದ್ದಾರೆ. ಶಶಿ ತರೂರ್ನ ಅಭಿನಂದಿಸ್ತಾ, ಎಚ್ಚರಿಸ್ತಾ, ನಮ್ಮ ರಾಜಕೀಯ ಪಕ್ಷಗಳು ಬೇಗ ಎಚ್ಚೆತ್ಕೊಳ್ತವೆ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.